Hey there. Welcome to my channel, Health Consciousness. ಹೃದಯವು ದೇಹದಾದ್ಯಂತ ರಕ್ತವನ್ನು ಪರಿಚಲನೆ ಮಾಡುವ ಶಕ್ತಿಯುತ ಪಂಪ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಇದು 4 ಕೋಣೆಗಳನ್ನು ಹೊಂದಿದೆ, 2 ಹೃತ್ಕರ್ಣ ಮೇಲಿನ ಕೋಣೆಗಳು ಮತ್ತು 2 ಕುಹರಗಳು ಕೆಳಗಿನ ಕೋಣೆಗಳು. ರಕ್ತವು ಈ ಕೋಣೆಗಳ ಮೂಲಕ ಸುಸಂಘಟಿತ ಅನುಕ್ರಮದಲ್ಲಿ ಹರಿಯುತ್ತದೆ, ವಿದ್ಯುತ್ ಸಂಕೇತಗಳು ಮತ್ತು ಹೃದಯ ಕವಾಟಗಳಿಂದ ನಿಯಂತ್ರಿಸಲ್ಪಡುತ್ತದೆ. ಇದು ರಕ್ತವು ಸರಿಯಾದ ದಿಕ್ಕಿನಲ್ಲಿ ಚಲಿಸುವಂತೆ ಮಾಡುತ್ತದೆ. ಹೃದಯ ಹೇಗೆ ಕೆಲಸ ಮಾಡುತ್ತದೆ? ಒಂದು ಬಲ ಹೃತ್ಕರ್ಣ ದೇಹದಿಂದ ಆಮ್ಲಜನಕರಹಿತ ರಕ್ತವನ್ನು ಉನ್ನತ ಮತ್ತು ಕೆಳಮಟ್ಟದ ವೆನಾ ಕ್ಯಾವಾ ಮೂಲಕ ಪಡೆಯುತ್ತದೆ. 2 ಬಲ ಕುಹರದ ಆಮ್ಲಜನಕರಹಿತ ರಕ್ತವನ್ನು ಶ್ವಾಸಕೋಶಕ್ಕೆ ಶ್ವಾಸಕೋಶದ ಅಪಧಮನಿಯ ಮೂಲಕ ಆಮ್ಲಜನಕೀಕರಣಕ್ಕಾಗಿ ಪಂಪ್ ಮಾಡುತ್ತದೆ. 3 ಎಡ ಹೃತ್ಕರ್ಣ ಶ್ವಾಸಕೋಶದಿಂದ ಪಲ್ಮನರಿ ಸಿರೆಗಳ ಮೂಲಕ ಆಮ್ಲಜನಕಯುಕ್ತ ರಕ್ತವನ್ನು ಪಡೆಯುತ್ತದೆ. 4 ಎಡ ಕುಹರದ ಆಮ್ಲಜನಕಯುಕ್ತ ರಕ್ತವನ್ನು ಮಹಾಪಧಮನಿಯ ಮೂಲಕ ದೇಹದ ಉಳಿದ ಭಾಗಗಳಿಗೆ ಪಂಪ್ ಮಾಡುತ್ತದೆ. ಮುಖ್ಯ ಹೃದಯಾಘಾತಗಳು. ಮೆದುಳಿನ ಭಾಗಕ್ಕೆ ರಕ್ತ ಪೂರೈಕೆಯು ಅಡಚಣೆಯಾದಾಗ ಅಥವಾ ಕಡಿಮೆಯಾದಾಗ ಪಾರ್ಶ್ವವಾಯು ಸಂಭವಿಸುತ್ತದೆ. ಮೆದುಳಿನ ಅಂಗಾಂಶವನ್ನು ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ಪಡೆಯುವುದನ್ನು ತಡೆಯುತ್ತದೆ. ಸ್ಟ್ರೋಕ್ನ ಮುಖ್ಯ ವಿಧಗಳು ಸೇರಿವೆ. 1. ಇಸ್ಕೆಮಿಕ್ ಸ್ಟ್ರೋಕ್ ಮೆದುಳಿಗೆ ರಕ್ತವನ್ನು ಪೂರೈಸುವ ಅಪಧಮನಿಯಲ್ಲಿನ ಅಡಚಣೆಯಿಂದ ಉಂಟಾಗುತ್ತದೆ, ಇದು ಹೆಚ್ಚಿನ ಪಾರ್ಶ್ವವಾಯುಗಳಿಗೆ ಕಾರಣವಾಗಿದೆ. 2. ಹೆಮರಾಜಿಕ್ ಸ್ಟ್ರೋಕ್ ಮೆದುಳಿನಲ್ಲಿ ಛಿದ್ರಗೊಂಡ ರಕ್ತನಾಳದಿಂದ ಉಂಟಾಗುತ್ತದೆ, ಇದು ರಕ್ತಸ್ರಾವಕ್ಕೆ ಕಾರಣವಾಗುತ್ತದೆ. 3. ಟ್ರಾನ್ಸಿಯೆಂಟ್ ಇಸ್ಕೆಮಿಕ್ ಅಟ್ಯಾಕ್ TIA ಸಾಮಾನ್ಯವಾಗಿ ಮಿನಿಸ್ಟ್ರೋಕ್ ಎಂದು ಕರೆಯಲಾಗುತ್ತದೆ, ಇದು ಪಾರ್ಶ್ವವಾಯುವಿನ ಲಕ್ಷಣಗಳ ತಾತ್ಕಾಲಿಕ ಅವಧಿಯಾಗಿದೆ. TIA ಶಾಶ್ವತ ಹಾನಿಯನ್ನು ಉಂಟುಮಾಡುವುದಿಲ್ಲ ಮತ್ತು ಭವಿಷ್ಯದ ಸ್ಟ್ರೋಕ್ನ ಎಚ್ಚರಿಕೆಯ ಸಂಕೇತವಾಗಿದೆ. ಹೃದಯಾಘಾತ ಪವರ್ಡ್ ಬೈ ಡ್ಯುಬ್ವರ್ಸ್. ಇದು ಸಾಮಾನ್ಯವಾಗಿ ಹೃದಯಕ್ಕೆ ರಕ್ತವನ್ನು ಪೂರೈಸುವ ಪರಿಧಮನಿಯ ಅಪಧಮನಿಗಳಲ್ಲಿ ಪ್ಲೇಕ್, ಕೊಬ್ಬು, ಕೊಲೆಸ್ಟ್ರಾಲ್ ಮತ್ತು ಇತರ ಪದಾರ್ಥಗಳು ಸಂಗ್ರಹವಾಗುವುದರಿಂದ ಉಂಟಾಗುತ್ತದೆ. ಹೃದಯಾಘಾತದ ಪ್ರಮುಖ ಲಕ್ಷಣಗಳು: ಎದೆ ನೋವು ಅಥವಾ ಅಸ್ವಸ್ಥತೆ, ಉಸಿರಾಟದ ತೊಂದರೆ, ದವಡೆ, ಕುತ್ತಿಗೆ, ಬೆನ್ನು, ತೋಳು ಅಥವಾ ಭುಜದಲ್ಲಿ ನೋವು ಅಥವಾ ಅಸ್ವಸ್ಥತೆ, ವಾಕರಿಕೆ, ಲಘು ತಲೆತಿರುಗುವಿಕೆ ಅಥವಾ ಶೀತ ಬೆವರುವಿಕೆ. ಹೃದಯಾಘಾತ ಮತ್ತು ಪಾರ್ಶ್ವವಾಯು ಎರಡೂ ವೈದ್ಯಕೀಯ ತುರ್ತುಸ್ಥಿತಿಗಳಾಗಿವೆ. ಹಾನಿಯನ್ನು ಕಡಿಮೆ ಮಾಡಲು ಮತ್ತು ಫಲಿತಾಂಶಗಳನ್ನು ಸುಧಾರಿಸಲು ತಕ್ಷಣದ ಚಿಕಿತ್ಸೆಯ ಅಗತ್ಯವಿರುತ್ತದೆ. Create a video using exactly this script. If you like the video, kindly like it, share and subscribe. Also, comment. We love hearing your thoughts and feedback. Thank you for watching. We appreciate your support and hope you enjoyed the video. And don't forget to keep notifications on so you never miss an update.